ಹುಬ್ಬಳ್ಳಿ, ಧಾರವಾಡ. ನಮಸ್ತೆ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಅದ್ರ ಬಗ್ಗೆ ಇದ್ದಾರೆ ಆಫ್ ಟು ಮಹಾರಾಷ್ಟ್ರದಾಗಿರೋ ಮೇನ್ 3 ಟೆಂಪಲ್ಸಿಗೆ ಹೊಂಟೇವಿ. ಯಾವಂತಂದ್ರೆ ಮಹಾಲಕ್ಷ್ಮಿ, ಜ್ಯೋತಿಬಾ, ಖಂಡೋಬಾ. ಇವು 3 ಗುಡಿಗೆ ಹೊಂಟೇವಿ. ಖಂಡೋಬಾ ನಮ್ಮ ಮನೆ ದೇವರು ಅಂತ. ಸೊ ಅದ್ರ ಸಂಬಂಧ ಇಷ್ಟು ಫ್ಯಾಮಿಲಿ ಸೇರಿ ಹೊಂಟೇವಿ. ಟೋಟಲ್ 1-2 ಆ ಕಡೆ ಕ್ರೇಟಾ ಮತ್ತು ನಮ್ದು ಧಾರವಾಡದಾಗಿರೋ ಹೊಂಟಾಗಿ ಟೋಟಲ್ 4 ಗಾಡಿ ಹೊಂಟೇವೆ, 4 ಕಾರ್, ಒಂದು 25 ಜನ ಹೊಂಟೇವಿ ಫುಲ್ ಫ್ಯಾಮಿಲಿ ಮೆಂಬರ್ಸ್ ಸೇರಿ. ಫ್ಯಾಮಿಲಿ 3 ಗಾಡಿ ನಿಂತಾವೆ, ಕ್ರೇಟಾ, ಕಿಯಾ, ಅಲ್ಟ್ರೋಸ್. ಸೊ ಈ 3 ನಿಂತಾವೆ. ಹುಟ್ಟೂರು ಫ್ಯಾಮಿಲಿ ಸೇರಿ ಹೋಗೋದೈತಿ. ಇಲ್ಲಿಂದ ಫಸ್ಟ್ ಹುಬ್ಳಿಯಿಂದ ಧಾರವಾಡಕ್ಕೆ ಹೋಗೋದು. ಧಾರವಾಡಕ್ಕೆ ಅಲ್ಲಿಂದ ಹೋಗ್ಬೇಕಂತೈತಿ. ಅಲ್ಲಿ ಅಪ್ಪರ್ ಕಾಯದ. ಇಲ್ಲ ಬರ್ತೈತಿ ಮಾಡೋನವ್ರಿ. ज़्यादा डालो, ऐसा ये करो. हाँ क्या हिंदी जी. कोल्हापुर के महालक्ष्मी मंदिर. ನಮ್ಮಲ್ಲಿ ಗಾಡಿ ಎಲ್ಲ ಪಾರ್ಕ್ ಆತ. ಈ ಟೆಂಪಲಿಗೆ ನಾ 2ನೇ ಸಲ ಬರೋದು. ಇಲ್ಲಿ ಹಾಕೇನಿಲ್ಲ, ಇದು 1ನೇ ವಿಡಿಯೋ. ಅಲ್ಲಿ ಗಾಡಿದವು ಇವನ್ ಪೂರ್ತಿ ಫ್ಯಾಮಿಲಿ 3 ತಿಂಗಳಿಂದ ಇಲ್ಲೇ ಬಂದಿದ್ದೆ. ಕನ್ಫ್ಯೂಸ್ ಆಗಿದ್ದೆ ನಾನು. ಮಹಾಲಕ್ಷ್ಮಿ ಸ್ಮೈಲ್ ಕಡ. ಸೊ 3 ತಿಂಗಳಿಂದ ಬಂದಾಗ ಕನ್ಫ್ಯೂಸ್ ಆಗಿತ್ತು. ಬಟ್ ಬಾ ಹಾಯ್ ಮಾಡಿ ಹಾಯ್. ಸೊ ತಿರುಗಿದ 3 ತಿಂಗಳು ಬಂದಾಗ ಏನು ಕನ್ಫ್ಯೂಸ್ ಆಗಿತ್ತಲ್ಲ 3 ತಿಂಗಳಿಂದ ಹಿಂದೆ. ಬಟ್ ಈಗಂತೂ ಕ್ಲಿಯರೆನ್ಸ್ ಐತಿ. ಫ್ಯಾಮಿಲಿ ಜೊತೆ ಬಂದಿದ್ದಕ್ಕೆ ಖಂಡೋಬಾ, ಮಹಾಲಕ್ಷ್ಮಿ, ಜ್ಯೋತಿಬಾ ಇವು 3 ಟೆಂಪಲಿಗೆ ಹೋಗೋದೈತಿ. ಇದು ಮಹಾಲಕ್ಷ್ಮಿ ಟೆಂಪಲ್, ಕೊಲ್ಲೂರಲ್ಲ, ಇದು ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್. ಬಾಲ್ ಉಂಟ. 2000 years later. ಫ್ಯಾಮಿಲಿ ಕೊಲ್ಲಾಪುರ ಮಹಾಲಕ್ಷ್ಮಿ ಮಸ್ತ್ ದರ್ಶನ ಆಯ್ತು. ಫ್ಯಾಮಿಲಿ ಎಲ್ಲ ಇಲ್ಲೇ ಐತಿ. ಈಗ ನೋಡ್ಬೇಕು ಎಲ್ಲಿ ಹೋಗೋದಂತ ಗೊತ್ತಿಲ್ಲ, ನೆಕ್ಸ್ಟ್ ಯಾವ್ದೇವ್ರಿಗೆ ಅಂತ. ಬಟ್ ಟೋಟಲಿ 3 ಹೋಗೋದಿತ್ತು. 1 ಅಂತೂ ಕಂಪ್ಲೀಟ್ ಆಯ್ತು, ನೆಕ್ಸ್ಟ್ 2 ಹೋಗೋದವು. ಇದ್ರ ಬಗ್ಗೆ ಭಾಳ ಇದಕ್ಕೆ ತೋರಿಸಿಲ್ಲ ಅಂತಂದರೆ ಬಿಕಾಸ್ ಇಲ್ಲಿ ನಾನು 3 ತಿಂಗಳಿಂದ ಬಂದೆ. ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳಿದ್ದೆ ನಿಮ್ಗೆ. ಸೊ ನೆಕ್ಸ್ಟ್ ಎಲ್ಲಿ ಹೊಂಟೇವಲ್ಲ ಅದನ್ನ ಭಾಳ ಫೋಕಸ್ ಮಾಡ್ಬೇಕಂತೇಳಿ ತೋರಿಸ್ಲಿಲ್ಲ. ಅಂದರೂ ನಿಮ್ಗೆ ಎಷ್ಟು ಇನ್ಫಾರ್ಮೇಷನ್ ಅಂತೂ ಹೋದ ವಿಡಿಯೋದಾಗ ಐತಿ. ಈ ವಿಡಿಯೋದಾಗ ಬೇಕಂತಂದ್ರೆ ಇದು ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್. ಈಗ ಬರ್ರಿ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ. ಫ್ಯಾಮಿಲಿ ಈಗ ಇಲ್ಲಿಂದ ಬಿಡೋದು. ಇಲ್ಲಿಂದ ಹೋಗಿ ಡೈರೆಕ್ಟ್ ಜ್ಯೋತಿಬಾಗ್ ಹೋಗ್ಬೇಕಂತೈತಿ. ಸೊ ಬರ್ರಿ ಹೋಗೋಣ. ಜ್ಯೋತಿಬಾ ಮಂದಿರ್. ಫ್ಯಾಮಿಲಿ ಜ್ಯೋತಿಬಾ ಟೆಂಪಲಿಗೆ ಬಂದ್ವಿ. ನೀವು ಇಲ್ಲಿ ಫಾಗ್ ಮ್ಯಾಗ ಕಂಡುಹಿಡಿಬೋದು ಎಷ್ಟು ಥಂಡ ಐತೆ ಅಂತೇಳಿ. ಭಾಳ ಥಂಡ ಐತಿ. ಬರ್ರಿ ಒಳಗೆ ಹೋಗಿ ದರ್ಶನ ಮಾಡ್ಕೊಂಬೋರು. ಫ್ಯಾಮಿಲಿ ಬಂದ್ವಿ, ಜ್ಯೋತಿಬಾ ಟೆಂಪಲಿಗೆ ಬಂದ್ವಿ. ಏನು ಥಂಡ ಐತೆ ಓ ಮಾರ್ಯ. ಫ್ಯಾಮಿಲಿ ಈ ಸ್ಪಾಟಿಗೆ ಬಂದ ಅಂದರೆ ಈ ದೇವ್ರಿಗೆ ಬಂದು ನಾ 8 ವರ್ಷ ಆಯ್ತು. ಈಗ ಫ್ಯಾಮಿಲಿ ಜೊತೆ ಬಂದ್ರೆ 8 ವರ್ಷದಿಂದ. ನಾ 5th ಇದ್ದಾಗ ಸ್ಕೂಲ್ದಾಗ ಫ್ರೆಂಡ್ಸ್ ಜೊತೆ ಬಂದಿದ್ದೆ. ಭಾಳ ಥಂಡ ಐತಿ, ಲಿಟ್ರಲಿ ಭಾಳ ಥಂಡ ಐತಿ. ಸೊ ಇದು ಜ್ಯೋತಿಬಾ ಟೆಂಪಲ್. ಬರ್ರಿ ಒಳಗೋಗಿ ದರ್ಶನ ಮಾಡ್ಕೊಂಬರು. ಇದು ಎಂಟ್ರೆನ್ಸ್ ಫ್ಯಾಮಿಲಿ. ಇದು ಜ್ಯೋತಿಬಾ ಟೆಂಪಲ್.
ರಾತ್ರಿ ಟೈಮಿಗೆ ಬಂದೇವಿ. ब्रह्मा विष्णु महेश जमोदाग्नि उसको नाम है. वो केदारनाथ हिमालय के पास में, उधर से केदारनाथ को लिंग रूप में है, दक्षिण में मूर्ति रूप में ज्योतिबा है. उस ज्योतिबा को दर्शन करने के लिए बहुत आते हैं कुलदैवत को. ऐसे लोगों का है महत्व है. केदारनाथ हिमालय केदारनाथ पासून आलेले आहे ते, ऐसा है. और भगवान का शिव का अवतार है, शिव का अवतार. हाँ, महालक्ष्मी संरक्षण के लिए आया है. महालक्ष्मी, हाँ, हेमाड़पंथी काल है. हेमाड़पंथी काल में है. तो गुलाल को भगवान जी को आवड़ता कलर है, आवड़ता कलर. हाँ, उन्होंने रत्नासुर दैत्य वध किया है. उनके रक्तों पे वो गुलाल चढ़ाते भगवान को. वो बहुत यात्रा साल है ना उनके लिए. ठीक है ना? ओके, हाँ ठीक आहे. चला आपलं या दर्शन झालं. ಫ್ಯಾಮಿಲಿ, ಇದು ಜ್ಯೋತಿಬಾ ಟೆಂಪಲ್, ಅದು ದೇವರು. ಅವ್ರು ಹೇಳ್ತಾರಲ್ಲ ನಿಮ್ಗೆ, ಐ ಹೋಪ್ ನಿಮ್ಗೆ ತಿಳಿತಂತ ತಿಳ್ಕೊತೇನೆ. ಅವ್ರು ಸ್ವಲ್ಪ ಕನ್ನಡ, ಸ್ವಲ್ಪ ಹಿಂದಿ, ಸ್ವಲ್ಪ ಮರಾಠಿದಾಗ ಹೇಳಿದ್ರೆ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಬರ್ರಿ, ಪಲ್ಲಕ್ಕಿ ಎಳೆಯತ್ತಾರಂತ ಅಲ್ಲಿ ಹೋಗೋಣ. भाई आदिशक्ति महिषासुर मर्दिनी है, दुर्गा माता का अवतार है. मेन मंदिर ज्योतिबा का है. ज्योतिर्लिंग कहते हैं, 12 ज्योतिर्लिंग इन्होंने स्थापन किए. ये केदारनाथ है, उत्तर से यहाँ है. वहाँ उत्तर केदार है, दक्षिण केदार कहलाते हैं. एक आशीर्वाद का शाल दे दो. हे भगवान शंकरा का मंदिर आहे, केदारनाथ म्हणायचं. 3 लिंग आहे तिथं, ब्रह्मा विष्णू महेश. हे ज्योतिबाचा शंकरचा अवतार आहे. थैंक यू. नमस्ते. ಫ್ಯಾಮಿಲಿ, ಫೈನಲಿ ಶಿರ್ಡಿಗೆ ಹೋಗೋ ಡಿಸೈಡ್ ಆತ. ಈಗ ಇಲ್ಲಿಂದ ಬಿಡ್ತೇವೆ. ಇಲ್ಲಿಂದ 8 ತಾಸು ದಾರಿ ಐತಿ, ನೋಡ್ಬೇಕು ಎಷ್ಟೊತ್ತನ ಹಾಕ್ಯದಂತ. ಮತ್ತು ಪೆಟ್ರೋಲ್ ಹಾಕಿಸ್ಕೊಳತ್ತೀವಿ. ಈಗ ಹಾಕಿಸ್ಕೊಂಡು ಹೋಗ್ಬೇಕು. 8 ತಾಸು ಅಂತಂದ್ರೆ ಒಂದು 11 ಈಗ ಆಗೈತಿ ಟೈಮ್. 9:30, 11 ಗಂಟೆಗೆ ಊಟ ಮಾಡ್ಬೇಕಂತ. 11 ಗಂಟೆಗೆ ಊಟ ಮಾಡಿ ಫುಲ್ ಕಂಟಿನ್ಯೂ ಹೋಗೋದು. ಸೊ ಎಲ್ಲ ತಿಂದು ಗಟ್ಟಿಯಾಗಿ ಬಿಡೋಣ ಅಂತಿಲ್ಲ. ಬಾಯ್. ಫ್ಯಾಮಿಲಿ, ಈಗ ಶಿರ್ಡಿಗೆ ಬಿಡಬೇಕಲ್ಲ, ಅದ್ರ ಸಂಬಂಧ ಅಡುಗೆ ಮಾಡತ್ತೀವಿ. ಅಂದರೆ ಇಲ್ಲಿಯೂ ಹೇಳಿದ್ವಿ, ನಾವು ತಂದಿದ್ದು ಪಲಾವ್ ಅದು ವೇಸ್ಟ್ ಆಗಿಬಿಡುತ್ತೆ. ಸೊ ವೇಸ್ಟ್ ಮಾಡೋದು ಬೇಡ, ಅದಕ್ಕೆ ಇಲ್ಲಿ ಸ್ವಲ್ಪ ಬಜ್ಜಿ ಹೇಳಿವಿ. ಇಲ್ಲಿ ತಂದಿದ್ದ ರೈಸ್ನ ಮಾಡತ್ತಾರ. ಸೊ ಬರ್ರಿ, ಈಗ ಮಸ್ತ್ ಸ್ವಲ್ಪ ಅಡುಗೆ ಮಾಡ್ಕೊಂಡು, ಅಂದ್ರೆ ಅಡುಗೆ ಐತೆ ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು, ಮತ್ತು ಅದು ಎಕ್ಸ್ಟ್ರಾ ಅದಕ್ಕೇನು ಬೇಕಲ್ಲ ಅದನ್ನೆಲ್ಲ ಮಾಡ್ಕೊಂಡು ಇಲ್ಲಿಂದ ಬಿಡೋಣ. ಫ್ಯಾಮಿಲಿ, ಬೆಳಗ್ಗಿಂದ 5 ಗಂಟೆ ಆಗೈತಿ. ಕಂಟಿನ್ಯೂ ಕಾರ್ ಹೊಡೆದಿದ್ದಕ್ಕೆ ಕಾರ್ ಹಾಲತ್ ನೋಡ್ರಿ, ಎಲ್ಲ ರಾಡಿ ಅದು ಹೋಗ್ಯಾವ. ಮತ್ತು ಹೋದ್ಬಿಟ್ಲೆ ತೊಳಿಬೇಕು ಅವನ್ನ. ಸೊ ಈಗ ಇಲ್ಲಿಂದ ಬಿಡೋಣ. ಇನ್ನೂ 2 ತಾಸಿನ ಜರ್ನಿ ಐತಿ ಶಿರ್ಡಿ ಸಾಯಿಬಾಬಾಂಗೆ ಗುಡಿ ಮುಟ್ಟಾಕ. ಎಲ್ಲರೂ ಟಯರ್ಡ್ ಆಗ್ಯಾರ, ಬಟ್ ಏನು ಮಾಡಕ್ಕೆ ಬರೋಲ್ಲ, ದೇವ್ರ ದರ್ಶನಕ್ಕಂತೆ ಹೊಂಟೇವಿ. ಬರ್ರಿ, ಇಲ್ಲಿಂದ ಬಿಟ್ಟು ಸೀದಾ ಗುಡ್ಡಕ್ಕೆ ಸಿಗ್ತೇನೆ ನಾನು. 8 hours later. Sai Baba of Shirdi. Hey family, after 8 hours travel, we are in Shirdi. ಇಲ್ಲ ನಡ್ಕೊಂಡು ಬರ್ದೆ. ಸೊ ಫ್ಯಾಮ್ಲಿ, ಎಲ್ಲ ಫ್ಯಾಮ್ಲಿ ಶಿರ್ಡಿಗೆ ಬಂದ್ವಿ. ರೂಮು ಬುಕ್ ಆತು, ಜಸ್ಟ್ ಮಾತಾಡ್ಕೊಂತ ರೂಮ್ ಎಲ್ಲ ಬುಕ್ ಮಾಡಿದ್ರು. ನಾವು ಅದೇವಿ 20 ಮಂದಿಗಿಂತ ಜಾಸ್ತಿ ಆಗಿದ್ದೀವಿ. ಹುಡುಗರೆಲ್ಲ ಒಟ್ಟು 20 ಮಂದಿಗಿಂತ ಜಾಸ್ತಿ. ಸೊ 2 ರೂಮ್ ಬುಕ್ ಮಾಡಿದ್ವಿ. ಬಿಸಿನೀರು ಐತಂತ 24 hours. ಸೊ 6 ಬೆಡ್ ಇರ್ತಾವಂತ, ಇನ್ನೊಂದ್ರಾಗ 5 ಬೆಡ್, ಟೋಟಲ್ 11 ಬೆಡ್. ಸೊ ನೋಡಮ್ರಿ ಹೆಂಗೈತಿ ಏನು ಅಂತೇಳಿ ಹೋಗಿ ಈಗ ಫಸ್ಟ್ ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡ್ಕೋಬೇಕು. ಅದನ್ನೆಲ್ಲ ಮಾಡ್ಕೊಂಡು ಸಿಗ್ತೇನೆ ಅಂತ ಮನೆ. ಫ್ಯಾಮಿಲಿ ಇಷ್ಟರು ರೆಡಿ ಆದ್ವಿ. ಈಗ ಹೊಂಟೇವಿ ನಾವು ಶಿರ್ಡಿ ಬಾಬಾನ ದರ್ಶನಕ್ಕೆ. ಇಲ್ಲಿ ನೋಡ್ರಿ, ಫುಲ್ ಏನು ಸ್ಟೈಲ್.
ಫುಲ್ ಸ್ಟೈಲ್ ನೋಡ್ರಿ ಇಲ್ಲಿ ಸ್ಟೈಲ್. ಸೊ ಫ್ಯಾಮಿಲಿ ಬರ್ರಿ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. 2000 years later. ಕತೆ ಮುಗೀತೆ ಆರಂಭದ ಫ್ಯಾಮಿಲಿ ಒಳಗೆ ಫೋನ್ ಅಲಾವಿಲ್ಲ. ಶಿರ್ಡಿ ಒಳಗೆ ಹೋಗುವ ಅಂದ್ರೆ ಎಲ್ಲಿ ಆಫೀಸ್ ಇರ್ತಾವೆ ಹೊರಗೆ ಫೋನ್ ಇಟ್ಟೋಗ್ಬೇಕು. ಇಲ್ಲ ಅಂತಂದ್ರೆ ನೀವು ಇಲ್ಲಂತಂದ್ರೆ ನಾವು ತಮ್ಮ ರೂಮ್ದಾಗ ಇಟ್ಕೊಂಡು ಹೋಗ್ಬೇಕು. ಬರ್ರಿ ಈಗ ಸ್ವಲ್ಪ ಶಾಪಿಂಗ್ ಮಾಡೋದೈತಂತ ಅದಕ್ಕೆ ಬಂದಾರಂತ. ಈಗ ಒಬ್ಬ ಸ್ಕೂಟ್ಯಾಗ ಹೋದ್ನಲ್ಲ, ಬಿಗ್ ಫ್ಯಾನ್ ಅಂತೇಳಿ ಸುಮ್ಮ ಅನ್ಕೊಂಡು ಹೋದ ವಿಡಿಯೋ ಮಾಡೋದು ನೋಡಿ. मौसम तो ऐसा लग रहा है दिल गार्डन गार्डन हो रहा है. बहुत मजा आ रहा है यहाँ पे. ಫ್ಯಾಮಿಲಿ ಈಗ ಶಿರ್ಡಿಯಿಂದ ಬಿಡೋದು. ಬರ್ರಿ ಇಲ್ಲಿಂದೇನು ಭಾಳ ಇನ್ಫಾರ್ಮೇಷನ್ ಕೊಡೋಕ್ಕಾಗಲಿಲ್ಲ, ಬಿಕಾಸ್ ಇಲ್ಲಿ ಫೋನು ಅಲಾವಿಲ್ಲ. ಹೊರಗಿಂದಿಲ್ಲ, ನಾನು ನಿಮ್ಗೆ ತೋರ್ಸೋಕ್ಕೂ ಬಂದಿಲ್ಲ. ಬರ್ರಿ ಹೋಗೋಣ. ಕೃಷ್ಣೇಶ್ವರ ಟೆಂಪಲ್. ಫ್ಯಾಮಿಲಿ ನಾವು ಈಗ ಬಂದೇವಿ ಇಡೂರಿಗೆ. ಇದು ಒಂದು ಶಿವನ ಗುಡಿ, ಶಿವನ ಒಂದು ರೂಪ. ಸೊ ಬರ್ರಿ ಟೆಂಪಲಿಗೆ ಹೋಗೋಣ ಅಂತ ಕಾರೆಲ್ಲ ಪಾರ್ಕ್ ಮಾಡಿದ್ವಿ. ಈಗ ಹೋಗೋಣ ಟೆಂಪಲಿಗೆ ಹೋಗಿ ದರ್ಶನ ಮುಗಿಸ್ಕೊಂಬರು. ಸೊ ಫ್ಯಾಮಿಲಿ ಇಲ್ಲೂ ಫೋನ್ ಅರಾವಿಲ್ಲ. ಸೊ ನಾನು ನಿಮ್ಗೆ ಇಲ್ಲಿದು ಏನು ತೋರ್ಸೋಕ್ಕಾಗೋದಿಲ್ಲ. ಯಾಕೆ ಬರ್ರಿ ಒಳಗೆ ಹೋಗಿ ದರ್ಶನ ಮಾಡ್ಕೊಂಬರು. ಅಲ್ಲೈತೆ ನೋಡ್ರಿ ಗುಡಿ, ಅದ ಗುಡಿ. ಫ್ಯಾಮಿಲಿ ದರ್ಶನ ಮಾಡ್ಕೊಂಬಂದ್ವಿ. ಇಲ್ಲಿ ಫ್ಯಾಮಿಲಿ ದೇವರೆಲ್ಲ ಹೊರಸ್ತೀವಿ, ಕುದುರೆ ಜೋಡಿ ಫೋಟೋ ಹೊಡ್ಸೋದು. ಕ್ಯಾಮ್ರಾ ಭಯ್ಯ, ಕ್ಯಾಮ್ರಾ ಬೇಸ್. ಈ ಸೀಮೆಗೆ ಶಿವ ನೀಡಿದ ವರವೋ. ಎಲ್ಲೋರ ಕೈಲಾಸನಾಥ ದೇವಾಲಯ. ಫ್ಯಾಮಿಲಿ ಈಗ ನಾವು ಬಂದೇವಿ ಒಂದು ಪ್ಲೇಸಿಗೆ, ಒಂದು ಹಿಸ್ಟಾರಿಕಲ್ ಪ್ಲೇಸ್ ಇದು ನೋಡ್ರಿ. ಪೂರ್ತಿ ಗುಡ್ಡನ ಕಡ್ದ ಅದರ ಒಂದು ಗುಡಿ ಮಾಡ್ಯಾರ. ಬರೀ ಒಳಗೆ ಹೋಗ್ಬರು. ಫ್ಯಾಮಿಲಿ ಒಳಗೆ ಬಂದ್ವಿ. ಪ್ಲೇಸ್ ನೋಡ್ರಿ ಇಲ್ಲಿ ಹೆಂಗೈತಿ. ಪೂರ್ತಿ ಇಡೀ ಗುಡ್ಡದಾಗ ಕೆತ್ತಿ ಮಾಡಿದ್ದಿದ್ದು. ಮಸ್ತ್ ಮಾಡ್ಯಾರ. ಅವಾಗಿನ ಕಾಲದಾಗ ಹೆಂಗೆ ಮಾಡಿದ್ದಾದ್ರು. ಫ್ಯಾಮಿಲಿ ಒಳಗೆ ಹೋಗೋಣ ಈಗ. ನೋಡ್ರಿ ಹೆಂಗೈತಿ. ಭಾಳ ದೊಡ್ಡದೈತಿ, ಲಿಟ್ರಲಿ ಭಾಳ ದೊಡ್ಡದೈತಿ. ಮಸ್ತ್ ಕಟ್ಟ್ಯಾರ. ಬರ್ರಿ ಒಳಗೆ ಹೋಗ್ರು. ಫ್ಯಾಮಿಲಿ ಇದು ಇನ್ಸೈಡ್. ಇಲ್ಲಿ ನೋಡ್ರಿ, ಇದು ಸೆಕೆಂಡ್ ಫ್ಲೋರ್ ಅಂದರೆ ಮ್ಯಾಲೆ ಹೋಗೋದು ದಾರಿ. ಬರೀ ಹೋಗೋಣ ಅಂತ ಫ್ಯಾಮಿಲಿ ಗುಡಿ ಒಳಗೆ ಬಂದ್ವಿ. ಇದ ಗುಡಿ. ಇಲ್ಲಿ ಈ ಗುಡಿ ಒಳಗೆ ದೊಡ್ಡದೊಂದು ಶಿವನ ಮೂರ್ತಿ ಐತಿ. ಒಂದ ಕಾಲದಾಗ ಕೆತ್ತಿರೋಂಥದ್ದು. ಕಾಲಲ್ಲದು ಗುಡ್ಡ, ಒಂದು ಇಡೀ ಗುಡ್ಡದಾಗ ಕೆತ್ತಿರೋಂಥದ್ದು. ಹೆಂಗೆ ಕೆತ್ತಿದ್ದಾರಂತೀರಿ ಭಾರಿ. ಫ್ಯಾಮಿಲಿ ಇಲ್ಲಿಂದ ಹಿಡ್ದು ಇಷ್ಟರಾಗ ಇಡೀ ರಾಮಾಯಣನ ಕೆತ್ತಿಬಿಟ್ಟಾರ ಇಲ್ಲಿ. ಶನಿ ಶಿಂಗ್ನಾಪುರ್. ಫ್ಯಾಮಿಲಿ ಈಗ ನಾವು ಬಂದೇವಿ ಶನಿ ದೇವ್ರಿಗೆ. ಶನಿ ಮಹಾರಾಜದ ಇದೊಂದು ಗುಡಿ. ಇಲ್ಲಿ ಬಂದ್ಗುಟ್ಲೆ ಮಕ ತೊಳ್ಕೊಂಡ್ಮೇಲೆ ಮಕ ಒರೆಸ್ಕೋಬಾರ್ದಂತ ಕಾರೆಲ್ಲ ಪಾರ್ಕ್ ಮಾಡಿದ್ವಿ. ಫ್ಯಾಮಿಲಿ ಎಲ್ಲ ಮುಂದೆ ಹೋಗೈತಿ. ಬರ್ರಿ ಹೋಗಿ ದರ್ಶನ ಮಾಡ್ಕೊಂಬರೋದು. ಸೊ ಫ್ಯಾಮಿಲಿ ಇದು ಶನಿ ದೇವ್ರ ಗುಡಿ. ಬರ್ರಿ ಒಳಗೆ ಹೋಗೋಣ. ಅವಾಗ ನೀವು ಅದೇನು ನೋಡಿದ್ರಲ್ಲ, ಗುಡ್ಡದಾಗ ಎಲ್ಲ ಕಡ್ದು ಒಂದು ಗುಡಿ ಮಾಡಿದ್ರು. ಅದ್ರ ಹಿಸ್ಟ್ರಿ ಇಷ್ಟು ದೊಡ್ಡದೈತಿ ಅಂತಂದ್ರೆ ಅದನ್ನ ನೀವು ತಿಳ್ಕೊಂಡ್ರೆ ನಿಮ್ಗೆ ಶಾಕ್ ಆಗಿಬಿಡ್ತೈತಿ. ಅದರದ್ದು ಒಂದು ವಿಡಿಯೋ ಲಿಂಕ್ ನಾ ಈ ಬಯೋದಾಗ ಹಾಕಿರ್ತೀನಿ, ನೋಡ್ರಿ, ನಿಮ್ಗೆ ಗೊತ್ತಾಕೈತೆ ಅದ್ರ ಬಗ್ಗೆ. ಯಾಕಂದ್ರೆ ನಾನು ಅದ್ರ ಬಗ್ಗೆ ಫುಲ್ ಡೀಟೇಲಾಗಿ ಹೇಳಿಲ್ಲ. ನನಗೂ ಅದ್ರ ಬಗ್ಗೆ ಗೊತ್ತಿದ್ದಿದ್ದಿಲ್ಲ. ನಾನು ನೋಡಿ ತಿಳ್ಕೊಂಡೆ. ನಿಮಗೆ ಆ ಲಿಂಕ್ ಮೂಲಕ ನೀವು ತಿಳ್ಕೊರಿ. ಸೊ ಬರ್ರಿ ಇದರ ದರ್ಶನ ಮಾಡ್ಕೊಂಬರು. ಫ್ಯಾಮಿಲಿ ಇವು 9 ನವಗ್ರಹಗಳು ಏನದಾವಲ್ಲ, ಅದರದ್ದು ಪ್ರತೀಕವಾಗಿ ಹಿಂಗೆ ಮಾಡ್ಯಾರ. ಈ ನಡ್ಕಿನ ದೊಡ್ಡದು. ಈ ಸುತ್ತಲ
ಅದರ 8 ಅಲ್ಲಿ ಮುಂದೆ ಶನಿ ದೇವ್ರ ಗುಡಿ ಐತಿ, ಬಟ್ ಅದು ತೋರಿಸ್ಬಾರ್ದು, ಶನಿ ದೇವ್ರಿಗೆ ತೋರಿಸ್ಬಾರ್ದು ಅಂತ, ಅದನ್ನ ಕೈ ಮುಗಿದು ಅದನ್ನ ಹೊಳ್ಳಿ ನೋಡಬಾರ್ದಂತ. ಬರೀ ಈಗ ಫ್ಯಾಮಿಲಿ ಫೋಟೋ. खंडोबा मंदिर. ಫ್ಯಾಮಿಲಿ ಈಗ ನಾವು ಬಂದೀವಿ ಜಂಜೀರಿಯ ಹೊಳಿ ಕಡೆ. ಇಲ್ಲೇ ಸ್ನಾನ ಮಾಡೋದು. ಇಲ್ಲಿಂದ ನಮ್ಮ ಖಂಡೋಬಾ ದೇವ್ರ ಕಾಂತ ಇಲ್ಲಿ ಗುಡ್ಡದ ಮ್ಯಾಗ ಸ್ಥಾಪನೆ ಆಗಿದ್ದವ್ರು. ಬರ್ರಿ ಇಲ್ಲಿ ಹೋಗಿ ಸ್ನಾನ ಅದು ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಗುಡಿ ಹೋಗೋದು. 1000 years later. ಫ್ಯಾಮಿಲಿ ಎಲ್ಲಾರ್ದು ಜಾಗ ಆತ. ಈಗ ದರ್ಶನಕ್ಕೆ ಹೋಗೋ ಟೈಮ್. ಬರ್ರಿ ಎಲ್ಲರೂ ಹೆಣ್ಮಕ್ಳೆಲ್ಲ ಮನ್ಯಾಗ ಅದಾರ, ಅವ್ರು ಅಲ್ಲೇ ಜಾಗ ಮಾಡ್ತೀನಿ ಅಂತ. ಸೊ ನಾವಿಲ್ಲೇ ಮುಗಿಸ್ಕೊಂಡ್ವಿ. ಈಗ ಹೋಗೋ ದರ್ಶನ ಮಾಡ್ಕೊಂಡು ಹೋಗೋಣ. ಇಲ್ಲ ನೋಡ್ರಿ, 3 ದಿನ ಟ್ರಾವೆಲ್ ಮಾಡಿದ್ವಿ, ಚೊಕ್ಕ ಗಾಡಿ ತೊಳ್ಕೊಂಬಂದಿದ್ವಿ. ಬಟ್ ಈಗ ನೋಡ್ರಿ ಇಲ್ಲಿ ಓಪನ್ ಮಾಡಿ. ಇಲ್ಲಿ ನೋಡ್ರಿ ಎಷ್ಟು ಮಣ್ಣು ತುಂಬ್ಕೊಂಡೈತಿ ನೋಡ್ರಿ. ಎಲ್ಲ 3 ಗಾಡಿ ಹೋಗಿ ವಾಷಿಂಗ್ ಬಿಡ್ಬೇಕು. ಇವತ್ತು ನೈಟ್ ಅಂತಂದ್ರೆ ನಾವು ಇದ್ರಾಗಿರ್ತೇವೆ, ಧಾರವಾಡದಾಗ ಇರ್ತೇವೆ ಇವತ್ತು ನೈಟ್ ಅಂದ್ರೆ. ಅವಾಗ ಹೋಗಿ ವಾಷಿಂಗ್ ಬಿಟ್ರೆ ಆತ. ಇಲ್ಲೇ ಸಾಕಷ್ಟು ಯೂಟ್ಯೂಬರ್ಸ್ ಬಂದಾರ. ಬರ್ರಿ ಯಾರ ಸಿಕ್ಕರೆ ಮಾತಾಡ್ಸೋಣಂತ. ಹಂಗೆ ಹೋಗಿ ಸ್ವಲ್ಪ ನಾಷ್ಟಕ್ಕೆ ಅದು ಮಾಡ್ಕೊಂಡೈತಿ, ನಾಷ್ಟಕ್ಕೆ ಮಾಡ್ಕೊಂಡು ನಾಷ್ಟ ಮಾಡಿ ದರ್ಶನಕ್ಕೆ ಹೋಗೋರು. ಹರಿ ಫ್ಯಾಮಿಲಿ ಹೊಂಟಿವಿ ಗುಡಿಗೆ. ಎಲ್ಲರಿಗೂ ಭಂಡಾರ ಚಲತ್ತಾರ ಕಾಕಾರ. ಅಲ್ಲಿ ಹೋಗಿ ಅಲ್ಲಿ ಕಾಣತೈತಲ್ಲ ಅದ್ರಾಗ ಸೀರಾ ಐತಿ, ಇಲ್ಲೇ ಪ್ರಸಾದ ಕೊಡ್ಬೇಕು. ಬಾರಿ ಹೋಗೋಣಂತಿ. ಹೋಗಿ ದರ್ಶನ ಮಾಡ್ಕೊಂಬೋರ್ನ ಹೊಂಟೇವಿ. ನಾಷ್ಟ ಗಿಷ್ಟ ಎಲ್ಲ ಆತ, ಜಳಕ ಆತ, ಎಲ್ಲ ಫ್ರೆಶ್ ಆದ್ವಿ. ಫ್ಯಾಮಿಲಿ ಇಲ್ಲಿ ಮನೆಗೊಂದು ಮೂರ್ತಿ ಮತ್ತು ಭಂಡಾರ ಎಲ್ಲ ತೊಗೊಳತ್ತಾರ. ಇದು ಸೀರಾ ಎಲ್ಲರಿಗೂ ಹಂಚಾಕ. ಫ್ಯಾಮಿಲಿ ಇದ ಎಂಟ್ರೆನ್ಸ್. ಇಲ್ಲಿಂದ ಮ್ಯಾಲೆ ಹತ್ತಿ ಗುಡ್ಡದ ಮ್ಯಾಗ ಹೋಗ್ಬೇಕು. ಬರೀ ಹೋಗೋಣಂತ. ಫ್ಯಾಮಿಲಿ ಭಂಡಾರದ ಒಡೆ ನಮ್ಮ ಖಂಡೋಬಾ ಅಜ್ಜಾರ ಫುಲ್ ಮ್ಯಾಲೆ ಹೋಗಿ ಕುಂತು ಬಿಟ್ಟಾರ ಅವರು. ಬರೀ ಮಕ್ಕಳ ಎಲ್ಲರೂ ಅಂತ. ಬರ್ರಿ ಇದ ಎಂಟ್ರೆನ್ಸ್. ಇಲ್ಲಿಂದ ನೋಡ್ರಿ ಹೆಂಗೆ ಕಾಣೋದು. ಮ್ಯಾಲೆ ಬಂದ್ವಿ. ನಮ್ಮ ಅಜ್ಜ ಇನ್ನೂ ಮ್ಯಾಗ ಅದ. ನಮ್ಮ ಅಜ್ಜ ಮ್ಯಾಗ ಅದಾನ. ಬರ್ರಿ ಹೋಗಿ ದರ್ಶನ ಅದು ಮಾಡ್ಕೊಂಬಂದು ಪ್ರಸಾದ ಅದು ಹಂಚ್ಬೇಕಾ, ಹಂಚೋಣಂತ. ನಮ್ಮ ಅಜ್ಜ ಇಲ್ಲಿ ಅದಾನ. ಇನ್ನೊಂದು ಸ್ವಲ್ಪ ದೂರಾಗ ಖಂಡೋಬಾ ಅಜ್ಜ ಸಿಗ್ತಾನೆ ನಮ್ಗೆ. ಬರ್ರಿ ಹೋಗೋಣ. ಫ್ಯಾಮಿಲಿ ದರ್ಶನಕ್ಕೆ ಹೊಂಟ್ವಿ. ಈಗ ಒಳಗೆ ಹೊಂಟ್ವಿ. ನಮ್ಮ ಅಜ್ಜಾರು ಏನು ಮಾಡಿದ್ರು ಅಂದ್ರೆ ಇನ್ನೊಂದು ದಾರಿಯಿಂದ ಮುಂದೆ ಬಂದುಬಿಟ್ಟಾರ. ಅವ್ರನ್ನ ಹುಡ್ಕೊಂಡು ಕುಂತ್ರ ಮಟ ಲೇಟ್ ಆಗಿಬಿಡುತ್ತೆ. ಅವ್ರು ನೋಡಿದ್ರೆ ದರ್ಶನ ಮುಗಿಸ್ಕೊಂಬಂದ. ಬರ್ರಿ ಇಲ್ಲಿ 100 ರೂಪಾಯಿ ಟಿಕೆಟ್ ಐತಿ, ಆ ಕಡೆ ದರ್ಶನದ ಐತಿ. ಬರ್ರಿ ಒಳಗೆ ಹೋಗೋಣ. ಫ್ಯಾಮಿಲಿಗೆಲ್ಲ ಪ್ರಸಾದ ನೀಡಾತೀವಿ. One day later. ಫ್ಯಾಮಿಲಿ ಮನೆಗೆ ಬಂದ್ವಿ. ನೆಗಡಿ ಆಗ್ಬಿಟ್ಟೈತಿ. ಮಸ್ತ್. ಒನ್ ಆಫ್ ದಿ ಬೆಸ್ಟ್ ಟ್ರಿಪ್ ಇದು ಫ್ಯಾಮಿಲಿ ಜೋಡಿ ನಂದು. ಸಾರಿ 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 ಏನಾಗಿಲ್ಲ 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 ಏನಾಗಿಲ್ಲ. ಸುಮ್ಮ 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 ಸುಮ್ 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 ಸುಮ್ಮ 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 ಬೈಲ್ 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 ಬಾ 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 ಬಾ. ಸಾರಿ ಅಪ್ಪ. ಬೇಡ ಬೇಡ. ಹಾಂ ಏನಾಗಿಲ್ಲ ಏನಾಗಿಲ್ಲ ಏನು ಕಾಲು ತೊಳೆದೆ. ಸಾರಿ ನಾನು ನಿನ್ನ ನೋಡಲಿಲ್ಲ. ಸಾರಿ. ಹಾಂ ಸಾರಿ
ಸಾರಿ ಕಾಲಾಗ ಬರ್ತಿ ಮಗನ, ಸ್ವಲ್ಪ ದೂರ ಇರೋನು ಇದರಿಂದ. ಹೊರಗೆ ಹೋದ್ರೆ ಹೊರಗೆ ಬಾ. ಹಾಂ, ಸೊ ಫ್ಯಾಮ್ಲಿ ಮಸ್ತ್ ಟ್ರಿಪ್ ಆಯ್ತು. ಒನ್ ಆಫ್ ದಿ ಬೆಸ್ಟ್ ಟ್ರಿಪ್ ಇದೆ ನನ್ನ ಫ್ಯಾಮ್ಲಿ ಜೋಡಿ. ನಿನ್ನೆ ರಾತ್ರಿ ಮನೆಗೆ ಬಂದು ಏನಿಲ್ಲ, ಅಲ್ಲೇ ಖಂಡೋಬಾ ದೇವ್ರದ್ದು ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಬಿಟ್ವಿ. ರಾತ್ರಿ ಊಟ ಮುಗಿಸ್ಕೊಂಡು ಸೀದಾ ಮನೆಗೆ. ಸೊ ಅದೇನು ತೋರ್ಸೋಕ್ಕಾಗಲಿಲ್ಲ ಟ್ರಾವೆಲಿಂದ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗೈತೆ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಈಗ ಒಂದು ನಿಮಗೆ ಫೋಟೋ ತೋರಿಸ್ತೇನೆ ನಾನು. ನನ್ನ ಲೈಫಿಂದು ಒನ್ ಆಫ್ ದಿ ಬೆಸ್ಟ್ ಫೋಟೋ ಅದು. ಅದ್ರ ಮುಂದೆ ಇನ್ನೊಂದು ಫೋಟೋ ಯಾವುದೂ ಇಲ್ಲ. ಬಿಕಾಸ್ ನನಗೆ ಪ್ರಾಪರ್ ಒಂದು ಫೇಸ್ ಕಂಡೈತಿ. ಕೆಳಗೆ ಮಹಾಲಕ್ಷ್ಮಿ ಟೆಂಪಲ್ ಐತಿ, ಕೋಲ್ಹಾಪುರ ಮಹಾಲಕ್ಷ್ಮಿ ಟೆಂಪಲ್ ಐತಿ. ಅದ್ರ ಮ್ಯಾಗ ಒಂದು ಕ್ಲಿಯರ್ ಫೇಸ್ ಕಂಡೈತಿ. ಸ್ವಲ್ಪ ಮಂದಿ ಅನ್ನ ಸಾಯಿಬಾಬಾ ಅನ್ನತ್ತಾರ, ಸ್ವಲ್ಪ ಮಂದಿ ಅನ್ನ ಲಕ್ಷ್ಮಿ ಅನ್ನತ್ತಾರ. ಸೊ ನಂಗೆ ಗೊತ್ತಿಲ್ಲ, ಬಟ್ ಅದರ ಪ್ರಾಪರ್ ಫೇಸ್ ಕಂಡೈತಿ. ಸೊ ನಿಮಗೂ ತೋರಿಸ್ತೇನೆ, ಅದನ್ನ ನೋಡಿರಿ. ಸೊ ಇಷ್ಟ, ಸಿಗೋಣ ಮುಂದಿನ ನೋಡೋ. ತಪ್ಪಕಿಲಿ ಬಾಯ್, ಲವ್ ಯು, ಆ್ಯಂಡ್ ಐ ಆಮ್ ಬ್ಲೆಸ್ಡ್ ಫಾರ್ ದ್ಯಾಟ್ ಫೋಟೋ.